ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಡೇ ಸಿಕ್ಸ್ ನಾನು ವೆಯ್ಟ್ ಲಾಸ್ ಹೇಗಾಗಿದೆ ಅಂತ ತೋರಿಸ್ತೀನಿ. ಬನ್ನಿ, ಕೊನೆ ತನಕ ವೀಡಿಯೋ ನೋಡಿ, ಎಲ್ಲೂ ವೀಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ, ನಿಮಗೂ ತುಂಬಾ ಖುಷಿಯಾಗುತ್ತೆ. ನಾನು ಫಾಲೋ ಮಾಡಿ. ಇವತ್ತು ಫ್ರೆಂಡ್ಸ್ ನಾನು ಒಂದು ಮಿರಾಕಲ್ ಡ್ರಿಂಕ್ ತೋರಿಸ್ತಾ ಇದ್ದೀನಿ. ಹೆಂಗೆ ವರ್ಕ್ ಮಾಡುತ್ತೆ ಅಂದರೆ ನೀವೇ ಆಶ್ಚರ್ಯ ಪಡ್ತೀರಾ. ಒಂದು ವಾರ ಇದನ್ನು ಬರೀ ಅರ್ಧ ಸ್ಪೂನ್ ಹಾಕೊಂಡು ಕುಡಿತಾ ಬಂದರೆ ವೆಯ್ಟ್ ಲಾಸ್ ಆಗುತ್ತೆ. ಇದಕ್ಕೇನೇನು ಐಟಮ್ ಹಾಕಿದ್ದೀನಿ ಅಂತ ಅಂದರೆ, ನಾನು ಜೀರಿಗೆ ಹಾಕಿದ್ದೀನಿ 3 ಸ್ಪೂನು, ಸೋಂಪು ಹಾಕಿದ್ದೀನಿ 3 ಸ್ಪೂನು, ಅಜ್ವಾನ ಹಾಕಿದ್ದೀನಿ 3 ಸ್ಪೂನು. ಮೂರನ್ನೂ ಮಂದ ಉರಿಲಿ ಕ್ಲೀನಾಗಿ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಜಾಸ್ತಿ ಸೀಸ್ಬಾರ್ದು, ಬರೀ ಬೆಚ್ಚಗೆ ಮಾಡ್ಕೋಬೇಕಷ್ಟೆ. ಅದಕ್ಕೆ 3 ಸ್ಪೂನು ಧನಿಯಾ ಮಾತ್ರ ಉರಿಯೋಕ್ಕೆ ಹೋಗಬಾರ್ದು, ಹಾಗೇ ಪುಡಿ ಮಾಡ್ಕೊಳ್ಳೋದು. ಚಕ್ಕೆನೂ ಅಷ್ಟೇ ಉರಿಯೋಕ್ಕೆ ಹೋಗಬಾರ್ದು, ಹಾಗೇ ಪುಡಿ ಮಾಡ್ಕೊಳ್ಳೋದು. ಏಲಕ್ಕಿನೂ ಅಷ್ಟೇ ಉರಿಬಾರ್ದು, ಹಾಗೇ ಪುಡಿ ಮಾಡ್ಕೊಳ್ಳೋದು. ಇದು 3 ಅದು 3 6 ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿಲಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ನಾನು ಇವಾಗ ಬರೀ ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ನಂದು ತೀರೋಗ್ತೈತೆ, ಲಾಸ್ಟ್ ಎಂಡು ಇದು. ಅದಕ್ಕೆ ನಾನು ಸ್ವಲ್ಪ ಇತ್ತು 1 ಸ್ಪೂನು ಅಷ್ಟು ಹಾಕೋಬಿಟ್ಟಿದ್ದೀನಿ. ಅದನ್ನು ವಾಟರ್ಗೆ ಹಾಕ್ಕೊಂಡು ಹಿಂಗೊಂದು ಕುದಿ ಬರ್ಸ್ಬಿಟ್ಟು ಸೋದಿಸ್ಬಿಟ್ಟು ಕುಡಿತಾ ಬನ್ನಿ ಫ್ರೆಂಡ್ಸ್. ನಿಜ ಮಿರಾಕಲ್ ರೀತಿ ಕೆಲಸ ಮಾಡುತ್ತೆ. ಸ್ವಲ್ಪ ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡು ಅಷ್ಟೇ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ನಿಜವಾಗ್ಲೂ 10 kg ಕಡಿಮೆ ಆಗಿದ್ದು ಈ ಮಿರಾಕಲ್ ಜ್ಯೂಸ್ ಕುಡ್ದೇನೆ ನಾನು. ಅದಕ್ಕೆ ನನಗೆ ತುಂಬಾ ಇಷ್ಟ ಇದು. ನಿಜವಾಗ್ಲೂ ನೀವು ಫಾಲೋ ಮಾಡಿ, ನಿಜವಾಗ್ಲೂ ಮಿರಾಕಲ್ ರೀತಿ ಕೆಲಸ ಮಾಡುತ್ತೆ. ಒಂದು ವಾರದಲ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಫ್ರೆಂಡ್ಸ್. ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಅದೆಲ್ಲ ಇರೋರು ಬರೀ ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಸಾಕು. 1 ಗ್ಲಾಸ್ ಹಾಟ್ ವಾಟರ್ ಬಿಸಿನೀರು ಕುಡಿದ್ಬಿಟ್ಟು ನೆಕ್ಸ್ಟ್ ಇದನ್ನು ಕಷಾಯ ಮಾಡಿಕೊಂಡು ಕುಡೀರಿ. ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ಬೇಕು ಅಂದರೆ ನಾನು ನೆಕ್ಸ್ಟ್ ಮಾಡ್ಕೋತಾ ಇದ್ದೀನಿ. ನನಗೆ ಕಮೆಂಟ್ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದ್ರಂತೂ ನಿಜವಾಗ್ಲೂ ರಾಜ ಅಂತಲೇ ಹೇಳ್ಬೋದು. ವೆಯ್ಟ್ ಲಾಸ್ ರಾಜ ಅಂದರೆ ತಪ್ಪಾಗಲ್ಲ. ಆ ರೀತಿ ನಮ್ಮ ದೇಹದಲ್ಲಿರೋ ಕೊಬ್ಬಿನಾಂಶ ಎಲ್ಲನೂ ವೇಸ್ಟೆಡ್ ಎಲ್ಲನೂ ಬ್ಯಾಡ್ ಕೊಲೆಸ್ಟ್ರಾಲ್ ಈಚೆ ತೆಗೀತದೆ. ಆ ರೀತಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್. ಇದನ್ನು ಕುಡಿದ ಮೇಲೆ ಕಾಫಿ ಟೀ ಏನು ಕುಡಿಬಾರ್ದು. 1 ಅವರು ಸಖತ್ತಾಗಿ ಕೆಲಸ ಮಾಡುತ್ತೆ. ನನಗಂತೂ ಇದು ತುಂಬಾ ಹೆಲ್ಪ್ ಆಗಿದೆ. ನಿಮಗೂ ಬೇಕು ಅಂದರೆ ನಾನು ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ನಾನು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ರೆಡಿ ಆಯಿತು ನಮ್ಮ ಮಿರಾಕಲ್ ಜ್ಯೂಸ್ ಕಷಾಯ. ಈಗ ಫ್ರೆಂಡ್ಸ್ 5:15 ಅದನ್ನು ಕುಡ್ಕೊಂಡು ನಾನು ವಾಕ್ ಹೋಗಿದ್ದೆ. 5:15 ಹೋಗಿ ನಾನು 6:00 ವಾಕ್ ಮುಗಿಸ್ಕೊಂಡು ಬಂದೆ. ಈಗ ಇದು 8 ಗಂಟೆ ಫ್ರೆಂಡ್ಸ್. 8 ಗಂಟೆಗೆ ನಾನು ಇವತ್ತು ಆ್ಯಪಲ್ ಮತ್ತು ಕ್ಯಾರೆಟ್ ಬೀಟ್ರೂಟ್ ಜ್ಯೂಸ್ ತೊಗೋತಾ ಇದ್ದೀನಿ. ಈ ಜ್ಯೂಸು ಅಷ್ಟೇ ಸ್ಕಿನ್ಗೆ ಏರ್ಗೆ ಎಲ್ಲ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ಗಿಂತ ಸ್ಕಿನ್ಗೆ ಏರ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು. ವಾರಕ್ಕೆ 3 ಸಲಿನಾರು ಈ ಜ್ಯೂಸನ್ನ ಕುಡೀರಿ ಫ್ರೆಂಡ್ಸ್. ತುಂಬಾ ಆರೋಗ್ಯದ ಬೆನಿಫಿಟ್ ಇದೆ. ನಿಮಗೆಲ್ಲ ಗೊತ್ತೇ ಇದೆ ABC ಜ್ಯೂಸು. ಈಗ ಇದನ್ನು ನಾನು 8 ಗಂಟೆಲಿ ತೊಗೋತಾ ಇದ್ದೀನಿ. 8 ಗಂಟೆಲಿ ತೊಗೋತೀನಿ ಫ್ರೆಂಡ್ಸ್. ಇನ್ನು ಬೇಕು ಅಂದರೆ ಒಟ್ಟಿನಲ್ಲಿ ನಾನು 10:30 ಅಷ್ಟರೊಳಗೆ ಫ್ರೆಂಡ್ಸ್ 1.5 ಲೀಟ್ರ್ ನೀರು ಕುಡಿದಿರ್ತೀನಿ. ನೀವು ಅಷ್ಟೇ ವೆಯ್ಟು ಡೌನ್ ಆಗಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿದ್ದರೆ ವಾಕ್ ಅಂತೂ ತಪ್ಪಿಸಲೇಬೇಡಿ, ನೀರು ಕುಡಿಯೋದಂತೂ ನಿಲ್ಲಿಸಲೇಬೇಡಿ. ನೀರು ತುಂಬಾ ಇಂಪಾರ್ಟೆಂಟು. ನೀರು ಕುಡಿದ್ರೇ ನಾವು ವೆಯ್ಟ್ ಲಾಸ್ ಆಗೋಕ್ಕೆ ಸಾಧ್ಯ. ನೀರು ಕುಡಿಲೇಬೇಕು ಫ್ರೆಂಡ್ಸ್. ನೀರು ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ನಾನು ಇವತ್ತು ತಿಂಡಿ ಮಾಡಲಿಲ್ಲ. ಅದೇ ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಆಗಿತ್ತು. ಅದಕ್ಕೆ ನಾನು 11 ಗಂಟೇಲಿ ಬರೀ ಗಂಜಿ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ಇದು ರಾಗಿ ಗಂಜಿಗೆ ಮಜ್ಜಿಗೆ ಮಿಕ್ಸ್ ಮಾಡಿದ್ದೀನಿ. ನನಗೆ ಯಾಕೋ ತಿಂಡಿ ತಿನ್ನೋ ಮೂಡ್ ಇರಲಿಲ್ಲ. ಅದೇ ಹೊಟ್ಟೆ ತುಂಬ್ದಂಗೆ ಆಗಿತ್ತು ABC ಜ್ಯೂಸೇ. ಅದಕ್ಕೆ 11 ಗಂಟೆಗೆ ಈ ಜ್ಯೂಸ್ ತೊಗೋತಾ ಇದ್ದೀನಿ. ಇದು ಬೇಕಾದರೆ ಗಂಜಿ ಮಾಡೋದು ಹೇಗೆ ಅಂತ ನನಗೆ ಕಮೆಂಟ್ ಮಾಡಿ, ನಾನು ಬೇಕಾದ್ರೆ ಕಮೆಂಟಲ್ಲಿ ತೋರಿಸ್ತೀನಿ. ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರದ್ದು ನಾನು 2 ಗ್ಲಾಸ್ ಗಂಜಿ ಕುಡಿದ್ರೆ ಫುಲ್ ಹೊಟ್ಟೆ ಪಿಕಪ್ ಆಗೋಗುತ್ತೆ. ಇದೇ ನನ್ನ ಬೆಳಗಿನ ಬ್ರೇಕ್ಫಾಸ್ಟ್. ತುಂಬಾ ಹೆಲ್ತಿ ಫುಡ್. ರಾಗಿ ತಿಂದವನಿಗೆ ಮೊದಲೇ ಯಾವುದು ರೋಗ ಇಲ್ಲ ಅಂತ ಗಾದೆ ಇದೆ. ಹಾಗೆ ರಾಗಿ ಗಂಜಿ ತುಂಬಾ ಹೆಲ್ತಿ. ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋವಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಏನು ಸಖತ್ತಾಗಿ ಕಾಣಿಸ್ತೈತೆ ನೋಡಿ. ಈಗ ಮಧ್ಯಾಹ್ನದ ಫುಡ್ಡು ಏನು ತಿಂದೆ ಅಂತ ತೋರಿಸ್ತೀನಿ ಬನ್ನಿ. ಈಗ ಮಧ್ಯಾಹ್ನ ಫ್ರೆಂಡ್ಸ್ ನಾನು ರಾಗಿ ಮುದ್ದೆ, ಸ್ವಲ್ಪ ಸೌತೆಕಾಯಿ ಮತ್ತು ಮೊಳಕೆ ಕಟ್ಟಿ ಸಾಂಬಾರು ಇಷ್ಟೇ ತೊಗೊಂಡಿದ್ದೀನಿ. ಮೇಲೆ ಸ್ವಲ್ಪ ರೈಸ್ ಹಾಕ್ಕೊಂಡಿದ್ದೀನಿ. ಅದನ್ನು ನಾನು ವೀಡಿಯೋಲ್ಲಿ ತೋರಿಸಿಲ್ಲ. ಅದಾದಮೇಲೆ ನನ್ನ ಮಕ್ಳು ಹಾಕ್ಕೊಟ್ರು ನನಗೆ ಸ್ವಲ್ಪ ರೈಸು. ಅದು ಬೌಲು ಸ್ಕಿಪ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಸ್ವಲ್ಪ ರೈಸ್ ತಿಂತೀನಿ ನಾನು, ಯಾಕಂದರೆ ರೈಸ್ ಬೇಕೇ ಬೇಕು. ರೈಸ್ ಅಂತೂ ಬಿಡೋಕ್ಕೆ ಹೋಗಬೇಡಿ. ಆದರೆ ಬೆಳಗ್ಗೆ ತಿನ್ನೋಕ್ಕೆ ಹೋಗಬೇಡಿ, ಸಂಜೆ 6 ಗಂಟೆ ಆದಮೇಲೆ ತಿನ್ನೋಕ್ಕೆ ಹೋಗಬೇಡಿ. ಮಧ್ಯಾಹ್ನ ಸ್ವಲ್ಪ ತಿನ್ನಿ. ರೈಸು ಮನುಷ್ಯನಿಗೆ ಸಿಕ್ಕಾಬಿಟ್ಟೆ ಇಂಪಾರ್ಟೆಂಟು. ರೈಸ್ ಬಿಟ್ಟು ಡಯಟ್ ಮಾಡೋಕ್ಕಾಗಲ್ಲ ಕೆಲವ್ರ ಬಾಡಿಗೆ. ನನಗಂತೂ ರೈಸ್ ಬೇಕೇ ಬೇಕು. ಅದು ಚಿಕ್ಕ ಸ್ಮಾಲ್ ಬೌಲಲ್ಲಿ ಸ್ವಲ್ಪ ರೈಸ್ ತಿಂದಿದ್ದೀನಿ ಫ್ರೆಂಡ್ಸ್. ಮುದ್ದೆ ಮತ್ತು ಸಾಂಬಾರು, ಸ್ವಲ್ಪ ಕಾಳುಗಳನ್ನ ಜಾಸ್ತಿನೇ ಹಾಕ್ಕೊಂಡು ತಿಂದಿದ್ದೀನಿ. ಇದು ನನ್ನ ಮಧ್ಯಾಹ್ನದ ಫುಡ್. ಹೇಗಿದೆ ಹೆಲ್ತಿ ಫುಡ್?
ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸಿದೆ ನೋಡಿ. ರಾಗಿ ಮುದ್ದೆ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದೇ ತಾನೇ ಅಲ್ಲೇ ಮುದ್ದೆ ಮಾಡಿಕೊಂಡು ಬಿಸಿ ಬಿಸಿ ಬ್ಯಾಟಿಂಗ್. ಯಾವುದೇ ಆದರೂ ಅಷ್ಟೇ ಫ್ರೆಂಡ್, ಡಯಟ್ ಮಾಡ್ತಿದ್ದೀನಿ ಅಂದರೆ ಬಿಸಿ ಬಿಸಿ ತಿನ್ನಿ. ಏನೇ ಮಾಡಿದ್ರು ಅಲ್ಲೇ ಮಾಡ್ಕೊಂಡು ಅಲ್ಲೇ ತಿನ್ನಿ. ಈಗ ನಾನು ಸಂಜೆ 4 ಗಂಟೆಗೆ ಬರೀ ಡ್ರೈ ಫ್ರೂಟ್ಸ್ ತಿಂದಿದ್ದೆ ಅಷ್ಟೇ. ನನಗೆ ಮಧ್ಯಾಹ್ನನೇ ಊಟ ಜಾಸ್ತಿ ಆಗಿದ್ದರಿಂದ ಡ್ರೈ ಫ್ರೂಟ್ಸು ಮತ್ತು ಡೇಟ್ಸ್ ತಿಂದಿದ್ದೆ. ಅದಕ್ಕೆ ನಾನು ಅದನ್ನು ತೋರಿಸಿಲ್ಲ. ನಾನು ಡ್ರೈ ಫ್ರೂಟ್ಸ್ ಮತ್ತು ಡೇಟ್ಸ ಟಿ ವಿ ನೋಡ್ತಾ ಗಿಚ್ಚಿ ಗಿಲಿ ಗಿಲಿ ಪ್ರೋಗ್ರಾಮ್ ನೋಡ್ತಾ ತಿಂದಿದ್ದೆ ಫ್ರೆಂಡ್ಸ್ ನಾನು. ಅದಕ್ಕೆ ಇವಾಗ ಸಂಜೆ 6 ಗಂಟೆಲಿ ನಾನು ಊಟ ಫಿನಿಷ್ ಮಾಡಬೇಕು. 6 ಗಂಟೆ ಮೇಲೆ ನಾನು ಯಾವುದೇ ಕಾರಣಕ್ಕೂ ಊಟ ತಿನ್ನಲ್ಲ, ಏನೂ ತಿನ್ನಲ್ಲ ಫ್ರೆಂಡ್. ಅಷ್ಟರೊಳಗಡೆ ನಂದು 3 ಲೀಟ್ರ್ ನೀರು ಕುಡ್ದಾಗಿರುತ್ತೆ. ಮಾಮೂಲಿ ಏನು ಬೇಕೆಲ್ಲ ತಿಂದಾಗಿರುತ್ತೆ. ನಾನು ಕರೆಕ್ಟ್ ಟೈಮಿಂಗ್ಸು. ಇವಾಗ ನಾನು 2 ಮೊಟ್ಟೆ ಆಮ್ಲೆಟ್ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡು. ಇದು 6 ಗಂಟೆ ನಂದು ಡಿನ್ನರ್ ಫ್ರೆಂಡ್ಸ್. ಇದು ಡಿನ್ನರ್ ಯಾವಾಗಲೂ ಅಷ್ಟೇ ಲೈಟಾಗಿರಬೇಕು. ಲೈಟಾಗಿ ಡಿನ್ನರ್ ಮಾಡಿ. ನಿಜವಾಗ್ಲೂ ಬೆಳಗ್ಗೆಗೆ ಸಖತ್ತಾಗಿ ರಿಸಲ್ಟ್ ಕೊಡುತ್ತೆ ನೀವು ವೆಯ್ಟ್ ಚೆಕ್ ಮಾಡಿದಾಗ. ಈಗ ನಾನು ವೆಯ್ಟ್ ಚೆಕ್ ಮಾಡಿದ್ದೀನಿ ಬೆಳಿಗ್ಗೆ. ಎಷ್ಟು ಬಂದಿದೆ ನೋಡಿ ಫ್ರೆಂಡ್ಸ್. ನೀವೇ ನೋಡಿ. ನಿಜವಾಗ್ಲೂ ವೆಯ್ಟ್ ಲಾಸ್ ಆಗ್ತಾಯಿದ್ದೀನಿ. ನನಗೆ ತುಂಬಾ ಖುಷಿ ಇದೆ. 63-70 ಇದೆ. ವೆಯ್ಟ್ ಗೇನ್ ಅಂತೂ ಆಯ್ತಲ್ಲ, ವೆಯ್ಟ್ ಲಾಸ್ ಆಗ್ತಾಯಿದ್ದೀನಿ. ನನಗೆ ನಂತರ ನೀವು ಡಯಟ್ ಮಾಡ್ಕೊಬನ್ನಿ. ನಿಜವಾಗ್ಲೂ ವರ್ಕ್ ಆಗುತ್ತೆ. ಇದ್ರ ಜೊತೆಗೆ ನಾನು ವ್ಯಾಯಾಮ ಮಾಡಿಬಿಟ್ರೆ ಫ್ರೆಂಡ್ಸ್ ದಿನಕ್ಕೆ 500 ಗ್ರಾಮೇ ಇಳಿಬೋದು. ಪ್ಲೀಸ್ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ವಿಸಿಟ್ ಮಾಡಿ. ಪ್ಲೀಸ್ ಹೊಸಬ್ರಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನ್ನ ಡಯಟ್ ಸೂಪರಾಗಿ ಬರ್ತಿದೆ. ಸಿಗೋಣ ನೆಕ್ಸ್ಟ್ ವಿಡಿಯೋವಲ್ಲಿ. ಥ್ಯಾಂಕ್ ಯು.